ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಡಿಫ್ರೆಂಟ್ ಆದ ಕ್ಯಾಶ್ಯೂ ಚಿಕನ್ ಬಿರಿಯಾನಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ ಈ ಥರನೇ ಬಿರಿಯಾನಿ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ kg ಚಿಕನ್ನು ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಟಿರೋದು. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳಿ. 1/4 ಸ್ಪೂನು ಅರಿಶಿನ ಸೇರಿಸ್ಕೊಳ್ಳಿ. 1 ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊಳ್ಳಿ. 1/4 ಸ್ಪೂನು ಜೀರಾ ಪೌಡ್ರ್ ಸೇರಿಸ್ಕೊಳ್ಳಿ. 1/4 ಸ್ಪೂನು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಳ್ಳಿ. 1 ಸ್ಪೂನು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳಿ. 4 ಟೇಬಲ್ ಸ್ಪೂನು ಮೊಸರು ಸೇರಿಸ್ಕೊಳ್ಳಿ. 1 ಸ್ಪೂನು ಟೊಮೊಟೊ ಸಾಸ್ ಸೇರಿಸ್ಕೊಳ್ಳಿ. ಅರ್ಧ ಸ್ಪೂನು ವಿನೆಗರ್ ಸೇರಿಸ್ಕೊಳ್ಳಿ. ವಿನೆಗರ್ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ನು, ಹಾಗಾಗಿ ವಿನೆಗರ್ ಸೇರಿಸ್ಕೊಳ್ಳಿ. 5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಸೀಳಿರೋದು. ಕರಿಬೇವಿನ ಸೊಪ್ಪು 5 ಎಸಳು ತಗೊಂಡಿದ್ದೀನಿ. ಕೈಯಲ್ಲೇ ಕಟ್ ಮಾಡಿ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚಿಕನಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. 1 ಸ್ಪೂನು ಆಯಿಲ್ ಸೇರಿಸ್ಕೊಳ್ಳಿ. ಎಲ್ಲವೂ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಎಲ್ಲವೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಿಂದ ಮಿಕ್ಸ್ ಮಾಡಿದರೆ ಅಷ್ಟು ಕರೆಕ್ಟಾಗಿ ಬರಲ್ಲ ಅಂತ ಹೇಳಿ ಕೈಯಿಂದನೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ನೆನೆಸೋದಕ್ಕೆ ಬಿಡೋಣ. ಈ ಥರ ಬಿರಿಯಾನಿ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಬಿರಿಯಾನಿಗಿಂತ ಈ ಬಿರಿಯಾನಿ ತುಂಬ ಇಷ್ಟಪಡ್ತೀರಾ. ಕ್ಯಾಶ್ಯೂ ಚಿಕನ್ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಈಗ ಎಂಡಲ್ಲಿ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡು ಇದು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಯಾಶ್ಯೂ ಚಿಕನ್ ಬಿರಿಯಾನಿ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಅರ್ಧ kg ಚಿಕನ್ಗೆ ಅರ್ಧ kg ರೈಸ್ ತಗೊಂಡಿದ್ದೀನಿ, ಜೀರಾ ರೈಸ್ ತಗೊಂಡಿದ್ದೀನಿ. ನೀವು ಮಾಮೂಲಿ ರೈಸಲ್ಲೂ ಕೂಡ ಮಾಡ್ಬೋದು. ನೀಟಾಗಿ ವಾಶ್ ಮಾಡಿ ಅಕ್ಕಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಳ್ಳೋಣ. 1 ಕುಕ್ಕರ್ ಇಟ್ಕೊಳ್ಳೋಣ. ಬಿಸಿ ಆಗ್ತಾಯಿದೆ. 2 ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ. ಆಯಿಲ್ ಕೂಡ ಸೇರಿಸ್ಕೋಬೋದು. 2 ಸ್ಪೂನು ತುಪ್ಪ, 2 ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ. ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. 2 ಪಲಾವ್ದ ಎಲೆ, ಸ್ವಲ್ಪ ಕಲ್ಲುವು, 5 ಏಲಕ್ಕಿ, 1 ಬಿರಿಯಾನಿ ಎಲೆ, 2 ಇಂಚು ಚಕ್ಕೆ, 5 ಲವಂಗ, 2 ಸ್ಟಾರ್ ಹೂವು, ಇಷ್ಟು ಬೇಕಾಗುತ್ತೆ ಮಸಾಲೆ ಎಲ್ಲ ಈಗ ಸೇರಿಸ್ಕೊಳ್ಳಿ. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. 1/4 ಸ್ಪೂನು ಸಾಜೀರ ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ಎಲ್ಲ ಮಸಾಲೆ ಪದಾರ್ಥ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸೋಂಪು ಕಾಳು ಸೇರಿಸ್ಕೊಳ್ಳೋಣ. ಅರ್ಧ ಸ್ಪೂನು ಸೋಂಪು ಕಾಳು ಸೇರಿಸ್ಕೊಳ್ಳಿ. ಯಾಕಂದರೆ ಫಸ್ಟೇ ಹಾಕಿದರೆ ಸೀದು ಹೋಗುತ್ತೆ, ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ ಅಂಥೇಳಿ ಈಗ ಹಾಕ್ತಾಯಿದ್ದೀನಿ. 3 ಸ್ಪೂನು ಒಣದ್ರಾಕ್ಷಿ ಸೇರಿಸ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಬಿರಿಯಾನಿಗಿಂತ ಈ ಥರ ಬಿರಿಯಾನಿ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ. 2 ನಿಮಿಷ ಎಲ್ಲವೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿ ಸೀಳಿರೋದು ಸೇರಿಸ್ಕೊಳ್ಳಿ. 2 ಈರುಳ್ಳಿ ಕಟ್ ಮಾಡಿರೋದು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ.
2 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ. 1/4 ಸ್ಪೂನು ಅರಿಶಿನ ಸೇರಿಸ್ಕೊಳ್ಳಿ. 1 ಸ್ಪೂನು ಬಿರಿಯಾನಿ ಮಸಾಲ ಪೌಡ್ರು ಸೇರಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ನೀಟಾಗಿ ಬೆಂದಿದೆ. ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಎಣ್ಣೆ ಮಸಾಲೆಯಿಂದ ಸಪ್ರೇಟ್ ಆಗೋವರೆಗೂ ನೀಟಾಗಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಮುಂಚೆನೇ ನಾನು 15 ಕ್ಯಾಶ್ಯೂ ತಗೊಂಡು ಹಾಲಲ್ಲಿ ನೆನೆಸಿಟ್ಟಿದ್ದೆ. ಒಂದು 5 ನಿಮಿಷ ನೆನೆಸಿಟ್ರೆ ಸಾಕು. ನೆಂದಾದಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಈ ಥರ ಪೇಸ್ಟ್ ಬರುತ್ತೆ. ಈ ಪೇಸ್ಟ್ ಈಗ ಸೇರಿಸಿ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ. ಕ್ಯಾಶ್ಯೂ ಚಿಕನ್ ಬಿರಿಯಾನಿ ತುಂಬ ಡಿಫ್ರೆಂಟಾಗಿರುತ್ತೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕ್ಯಾಶ್ಯೂ ನೆನೆಸಿಡೋದು ತೋರಿಸಲಿಲ್ಲ, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತಂತ ಹೇಳಿ ನಾನು ಮೆಜರ್ಮೆಂಟು ಹೇಳ್ಕೊಟ್ಟಿದ್ದೀನಿ. ಕ್ಯಾಶ್ಯೂ ನೆನೆಸ್ಬಿಟ್ಟು ರುಬ್ಬೋದು ಅದೇ ರೀತಿ ಮಾಡ್ಕೊಳ್ಳಿ. ಪುದೀನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 2 ನಿಮಿಷ ಬೇಯೋದಕ್ಕೆ ಬಿಡೋಣ. ಈಗ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ. ಈಗ 1 ಸ್ಪೂನು ನಿಂಬೆ ರಸ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ 70% ಬೇಯಬೇಕಾಗುತ್ತೆ. ಈ ಥರನೇ ಮಾಡ್ಕೊಳ್ಳಿ, ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ಈಗ ನೆನೆಸಿರೋ ಅಕ್ಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ನೆನೆಸಿರ್ತೀವಿ, ಹಾಗೆ ಎಣ್ಣೆ ಮಸಾಲೆ ಎಲ್ಲ ಸೇರಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಎಣ್ಣೆ ಎಲ್ಲ ಸೇರಿ 4 ಲೋಟ ಪರ್ಫೆಕ್ಟ್ ಆಗುತ್ತೆ. ಹಳೆ ಅಕ್ಕಿ ಆದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಳಿ. ಹೊಸ ಅಕ್ಕಿ ಆದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಈಗ ಲಿಡ್ ಮುಚ್ಚಿ 2 ವಿಜಲು ಮಾಡಿಸ್ಕೊಳ್ಳಿ. 2 ವಿಜಲಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ, ಉದುರಾಗಿ ಬರುತ್ತೆ. ಈಗ ಕ್ಯಾಶ್ಯೂ ಚಿಕನ್ ಬಿರಿಯಾನಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈಗ ಬಿರಿಯಾನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನೋಡ್ತಾ ಇರ್ಬೋದು ಉದುರಾಗಿ ಬಂದಿದೆ. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಉದುರಾಗೆ ಬಿಡಿಬಿಡಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ತುಂಬ ರುಚಿಯಾದ ಕ್ಯಾಶ್ಯೂ ಚಿಕನ್ ಬಿರಿಯಾನಿ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನಲ್ಲಿ 2-3 ವೆರೈಟಿ ಬಿರಿಯಾನಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಕ್ಯಾಶ್ಯೂ ಫ್ರೈ ಮಾಡಿ ಗಾರ್ನಿಷ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಆದ ಕ್ಯಾಶ್ಯೂ ಚಿಕನ್ ಬಿರಿಯಾನಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಒತ್ತಿ. ನಾನು ಹಾಕಿರೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೊತ್ತು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಮುಂದಿನ ಡಿಫ್ರೆಂಟ್ ಆದ ರೆಸಿಪಿಯಲ್ಲಿ ಭೇಟಿಯಾಗೋಣ.